स्वागत है आपका बी न्यूज नेशन में। मैं हूं आबिद हुसैन शेख। प्रशासन के आश्वासन को जनता की चेतावनी। बीजापुर के वार्ड नंबर 24 कमान खान मोहल्ला मनगोली बेस में चेंबर ओवरफ्लो होकर घरों में घुस रहा है गंदा पानी। इसको लेकर मोहल्ले वाले परेशान। मीडिया से बात करते हुए स्थानीय लोगों ने बताया कि इसकी शिकायत कई बार की गई है, लेकिन प्रशासन आश्वासन के सिवा कोई कदम नहीं उठा रहा है। जल्द इस समस्या का समाधान नहीं किया गया तो आने वाले दिनों में सख्त विरोध प्रदर्शन करने की चेतावनी दी स्थानीय लोगों ने। महानगर पालिका वार्ड नंबर 24 मनगोली बेस की जो गली है, यहाँ पर कई साल लंगर बाजार रोड कई सालों से ये एक प्रॉब्लम है कि कमान खां बाजार से जो मेन रोड अंदर से अंदर की तरफ आती है तो यहाँ पर ड्रेनेज हर रोज़ ओवरफ्लो होता है। तो आज लोगों ने हमें बताया कि ये कोई नल का पानी नहीं है, ये गंदा ड्रेनेज का पानी है जो घरों के अंदर तक जा रहा है। हाँ, घरों में जा रहा है, आप यहाँ देख सकते हैं। और इस मरतबा आप यहाँ पर भी देख सकते हैं, ये अरबी मदरसा है तो बच्चे जा नहीं पा रहे थे, इसलिए अरबी मदरसे को चाबी डाला गया है कि बच्चों को जाने में काफ़ी दुश्वारियाँ हो रही हैं। और यहाँ पर घर हैं, आप यहाँ पर देख सकते हैं। ये ड्रेनेज का गंदा पानी जो हर सुबह यहाँ पर ठहरता है, कई सालों से इनकी ये समस्या है, लेकिन अभी तक इन समस्याओं को हल नहीं किया जा रहा है। और ये यहाँ के रहने बसने वाले यहाँ के निवासियों से ही बात करते हैं कि उन्हें क्या परेशानी है और ये मसला कब से है। आप यहाँ पर आप भी देख सकते हैं, ये पानी पूरा घरों में जा रहा है। बोला तेरा तुम्हारा। आप देख सकते हैं कि जब हम इस घर में जा रहे हैं तो ये पूरा ड्रेनेज का पानी इनके घर में अंदर तक चला आया है। आप देख सकते हैं यहाँ पर। तो यहाँ पर आप देख सकते हैं कि ये पूरा भर चुका था, लेकिन जैसे जैसे वक्त गुजरता है वो पानी फिर चला जाता है। और सुबह 9 बजे पूरा पानी, ये ड्रेनेज का पानी वापस आता है ड्रेनेज की तरफ से। चेंबर का पानी जो है बाथरूम से वापस रिटर्न घरों में भर जाता है। आप यहाँ देख सकते हैं। बोलो सर, पहले बोलो। कौन सी भाई क्या मेरा भाई ದಿನಾಲೂ ಬರ್ತಾ ಇದ್ದಾರೆ. ನಮ್ಮದು ಮನೆ ಅಂತ ಫುಲ್ ಮನೆಯಾಗ ತುಂಬ್ಕೊಂಡು ಹೋಗ್ತದ. ನಾವು ಎಷ್ಟು ಇದು ಮಾಡಿದ್ರು, ಅದು ಪ್ರಯತ್ನ ಮಾಡಿದ್ರು, ಕೆಲಸ ಮಾಡ್ತಿದ್ರು, ಏನೋ ಆಗಲ್ದು. ಈ ಎಲ್ಲಿವರೆಗೆ ಇದು ಸಮಸ್ಯೆ ಬಗೆಹರಿಲ್ಲ ಚೇಂಬರ್ ದೊಡ್ಡ ಆಗ್ಬೇಕ್ರಿ. ಇಲ್ಲಿ ದೊಡ್ಡ ಪೈಪ್ ಹಾಕಿದಾಗನ ನಮ್ಮ ಬಗೆಹರ್ತದೆ. ಇಲ್ಲಕ್ಕಪ್ಪ ಅಂತಂದ್ರೆ ನಮ್ಮ ಜೀವನಪ್ಪ ನರಕದ ಜೀವನ ಆಗಿಬಿಟ್ಟದ. ಏನಪ್ಪ ದಿನ ಬರ್ತದ. ಹೀಗಾಗಿ ಚೇಂಬರ್ ಬಂದಾಗ್ಯದ. ಎಲ್ಲಿ ಹೋಗ್ಬೇಕ ಬಯಲು ಕಡೆ ಹೋಗ್ಲಿಕ್ಕಂತಂದ್ರೆ ಎಲ್ಲಿ ಜಾಗ ಇಲ್ಲ, ಇಂಥ ಪ್ರತ್ಯೇಕ ಕುಂತದ. ಎಲ್ಲಿವರೆಗೆ ಇದು ಆಗೋದಿಲ್ಲ ಅಲ್ಲಿವರೆಗೆ ನಮ್ಮಂತಂದ್ರೆ ನರಕ ಜೀವನನೇ ಕಳಿಲಿಕ್ಕೆ ಹಚ್ಚಿದ್ದೀವಿ. ಅದಕ್ಕಾಗಿ ಇದು ಹಾಗೆ ಅದು ಭಾಳ ದಿನದಿಂದ ಆದರೂ ಅಂತಂದ್ರೆ ಒಂದು 4 ದಿನದ ಬಂದಾಗ್ತಾ ಮತ್ತೆ ಚಾಲು ಆಗ್ತದೆ. ಹಿಂಗೆ ನಡ್ದದ ಅದು. ಅವ್ರು ಬರ್ತಾರೆ, ನೋಡ್ತಾರೆ, ಮಾಡ್ತಾರೆ, ಆಯ್ತು ಹಿಂಗದ ಅಂತ ಹೇಳ್ತಾರೆ. ಹಿಂಗೆ ಇದೆ. ಇದು ಏನು ಮಾಡ್ಬೇಕು ನಾವು ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಹೆಸರು ರಾಜಮ್ಮದ್ ಲಕ್ಕೊಂಡೆ. ವಾರ್ಡ್ ನಂಬರ್ 24 ಮನಗೋಳಿ ಅಕ್ಷದಿಂದ ಏನಿದು ಕಮಾನ್ ಖಾನ್ ಬಜಾರ ರಸ್ತೆ ಏನು ಬಡಿ ಕಮಾನ್ ಖಾನ್ ಹೋಗ್ತದೆ, ಇದು ಪ್ರತಿ ದಿವಸದ ಇಲ್ಲಿ ಜನರ ಸಮಸ್ಯೆ ನಾನು ಕೇಳ್ತಾ ಇದ್ದೀನಿ. ನಾನು ಕೂಡ ಇಲ್ಲೇ ಇದ್ದೆ. ಸಾಕಷ್ಟು ಸಲ ಮೇಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸಾಕಷ್ಟು ಸಲ ತಿಳಿಸಿದ್ರು ಕೂಡ ಅವರು ತಾಂತ್ರಿಕ ಸಮಸ್ಯೆಗಳನ್ನು ಹೇಳಿ ಜಾರ್ಕೊಂಡು ಹೊಂಟಾರೆ ಬರೀ. ಅದಕ್ಕೆ ನಾವು ಇಷ್ಟೆಲ್ಲ ಜನ ಈ ರೀತಿ ಈ ಸ್ವಚ್ಛ ಭಾರತ್ ಅಂತೇಳಿ ಅಭಿಯಾನ ಕೇಂದ್ರ ಸರ್ಕಾರದಿಂದ ಪದೇ ಬರೀ ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ ಎಲ್ಲ ಕಡೆ ಕೂಡ ಸ್ವಚ್ಛ ಭಾರತ ಅಭಿಯಾನ ಅಂಥೇಳಿ ಅದ್ರದ್ದು ಜಾಗೃತಿ ಮೂಡಿಸ್ಲಾಕತ್ತಾರ, ಜನರಿಗೆಲ್ಲ ಇದು ಮಾಡಾಕತ್ತಾರ. ಇಲ್ಲಿಂದ ಬರೀ ಮಹಾನಗರ ಪಾಲಿಕೆ ಅವರಿಂದೇ ವ್ಯವಸ್ಥೆ ಕೆಡ್ಲಾಕತ್ತೈತಿ. ಇವತ್ತು ಸ್ವಚ್ಛ ಭಾರತದ ಪ್ರತಿ ವರ್ಷ ನಮ್ಮದು ಗ್ರೇಡ್ ಹೆಚ್ಚಾಗ್ಲಾಕತ್ತ ಹೇಳಿ ಏನು ಮಹಾನಗರ ಪಾಲಿಕೆದವ್ರು ನೀವು ಹೇಳಕತ್ತಾರ. ಅದು ಯಾವ ಮಾನದಂಡದ ಮ್ಯಾಲ ಅವರಿಗೆ ಅದು ಅವ್ರ ಗ್ರೇಡ್ ಹೆಚ್ಚಾಗ್ಯದ ನನಗೆ ಅರ್ಥ ಆಗ್ಲಾಗ್ತಿಲ್ಲ. ಯಾಕಂದ್ರೆ ಇದು ಪರಿಸ್ಥಿತಿ ನೋಡಿದ್ರೆ
ಭಾಳ ಗಂಭೀರ. ಬರೀ ಒಂದು ಒಣ ಕಸ ಹೊರಗೆ ಚೆಲ್ಲಿದ್ರೆ ಅದು ಸ್ವಚ್ಛ ಭಾರತ ಆಗೋದಿಲ್ಲ ಇವತ್ತು. ಅದಕ್ಕೇನದ ಸ್ವಚ್ಛ ಭಾರತ ಆಗಬೇಕಾದ್ರೆ ಮೂಲ ಏನದ ಇಂಥ ಡ್ರೈನೇಜ್ ಇವತ್ತೆಲ್ಲ ಭಾಳ ಕೆಟ್ಟ ಏನು ಟಾಯ್ಲೆಟ್ದು ಎಲ್ಲ ಏನು ಇದು ಅದ ಮಾಲಿನ್ಯ ಎಲ್ಲ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಲ ಬರ್ತಾಯಿದೆ ಇವತ್ತು. ಇಂಥ ಸಮಸ್ಯೆಗಳು ಸಾಕಷ್ಟು ಸಲ ಮೇಲಾಧಿಕಾರಿಗೆ ಹೇಳಿದ್ರು ಕೂಡ ಸಾರ್ವಜನಿಕರು ಹೇಳ್ತಾರೆ, ಮಹಾನಗರ ಪಾಲಿಕೆಗೆ ಹೋಗಿ ಮನವಿ ಕೊಟ್ಟಾರ. ಆದರೂ ಕೂಡ ಆ ನಗರ ಪಾಲಿಕೆ ಅಧಿಕಾರಿಗಳು ಸಂಬಂಧಪಟ್ಟ ಯಾರೂ ಇಲ್ಲಿ ನಿಷ್ಕಾಳಜಿ ವಹಿಸಿದ್ರಿಂದ ಇಂಥ ಕೆಲಸ ಆಗ್ತದೆ. ಅದಕ್ಕೆ ಇದು ಭಾಳ ಗಂಭೀರ ಪರಿಸ್ಥಿತಿ ಇವತ್ತು ಜನರಲ್ಲಿ ಮುಂದೆ ಆಗ್ತಾಯಿದೆ. ಎಲ್ಲ ಸಣ್ಣ ಮಕ್ಕಳು, ಎಲ್ಲ ಹಿರಿಯರು ಎಲ್ಲ ಇವು ತಿರುಗಾಡಬೇಕಾದ್ರೆ ಎಲ್ಲ ಇದು ಮಲ್ಲಿನೊಳಗೆ ಹೋಗ್ಬೇಕು ಎಲ್ಲರೂ ಇಂಥ ಕೆಟ್ಟ ಇದರಲ್ಲೇ. ಇನ್ಕಿಂತ ಮುಂಚೆ ಕಮಿಷನರ್ ಅವರು ಬಂದು ನೋಡಿ ಎಲ್ಲ ಮೊದಲು ಅಧಿಕಾರಿಗಳು ನೋಡ್ತಾರೆ, ಬರೀ ತಾಂತ್ರಿಕ ಸಮಸ್ಯೆ ಹಿಂಗಾಗ್ಯದ ಹಂಗತ್ ಹೇಳಿ ಅದನ್ನು ಬರೀ ಒಂದು ಸ್ವಲ್ಪ ಏನೋ ಒಂದು 2-3 ತಂತಿ ತೊಗೊಂಡು ಬಂದು ಅದು ಏನೋ ಒಂದು ಸ್ವಲ್ಪ ಎತ್ತಾರೆ. ಆದರೆ ಏನದ ಅದ್ರ ಪ್ರೆಷರ್ ಏನದ ಬೆಳಿಗ್ಗೆ 9ರಿಂದ ಏನು ಎಲ್ಲ ಜನ ಏನು ಅವರು ತಮ್ಮ ಎಲ್ಲ ಇದು ಏನು ಒಳ್ಳೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಏನಕ್ಕೆ ಅವರು ಉಪಯೋಗಿಸ್ತಾರಲ್ಲ ಅಂಥ ಸಮಯದಲ್ಲಿ ಏನದ ಇದು ಪ್ರೆಷರ್ ಆಗಿ 10:30 ಗಂಟೆಯಿಂದ ಶಿಫ್ಟ್ ಪ್ರಾರಂಭ ಆಗಿಬಿಡ್ತದೆ. ಪ್ರಾರಂಭ ಆಗಿ 2-3 ತಾಸು ಓಣಿಯಲ್ಲಿ ಪೂರ್ತಿ ಇಡೀ ರೋಡ್ ತುಂಬ ಅದು ಎಲ್ಲ ದಿನಾಲು ಪರಿಸ್ಥಿತಿ ಇದು ಐತಿ. ಅದಕ್ಕೇನದ ಮಹಾನಗರ ಪಾಲಿಕೆಯವರಿಗೆ ನಾವು ವಿನಂತಿಸಿಕೊಳ್ಳೋದೇನೆಂದರೆ ಇದು ತಕ್ಷಣ ಪರಿಹಾರ ಇರೋದೇನೋ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಇದಕ್ಕೆ ಏನಾದರೂ ಹೊಸ ಒಂದು ಡ್ರೈನೇಜರ್ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಮಾಡಬೇಕು. ಇಲ್ಲದ್ರೆ ಸ್ವಚ್ಛತಾ ಅಭಿಯಾನದ ವಿರುದ್ಧ ನಾವು ಇವತ್ತು ಒಂದು ದಿವಸ ಆ ಯೋಜನೆ ವಿರುದ್ಧ ಒಂದು ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಕಾರ್ಪೊರೇಟರ್ ಅವರು ಬಂದು ನೋಡ್ತಾರೆ, ಇಲ್ಲೇ ಕಾರ್ಪೊರೇಟರು ಅವ್ರಿಗೇನು ಗುರ್ತದೋ ಇಲ್ಲ ನನಗೆ ಗುರ್ತಿಲ್ಲ ಅದು ಆ ವಿಷಯ. ಅವರು ಏನಾರು ಹೇಳ್ಯಾರೋ ಬಿಟ್ಟಾರೋ ಅಧಿಕಾರಿಗಳಿಗೆ ಏನು ಮಾಡ್ಯಾರೋ ಅವರಿಗೆ ವಿಷಯ ಅವ್ರಿಗೆ ಬಿಟ್ಟುಕೊಟ್ಟ ವಿಷಯ ಅದು ನಮಗೆ ಅವ್ರ ಗಮನಕ್ಕೆ ಬಂದೋದಿಲ್ಲ, ನನಗೂ ಗುರ್ತಿಲ್ಲ. ಅದಕ್ಕೇನದ ನಾವು ಹೇಳೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮೆಲ್ಲ ಓಣಿ ಹಿರಿಯರು ಸಾಕಷ್ಟು ಜನ ಎಲ್ಲ ಹೇಳ್ಯಾರ. ಆದರೂ ಕೂಡ ಇವತ್ತಿನ ದಿವಸ ಇಂಥ ಕ್ರಮ ಜರುಗಿಸಿಲ್ಲ. ಅದಕ್ಕೆ ಅವರಿಗೆ ನಾನು ಮಹಾನಗರ ಪಾಲಿಕೆ ಇವತ್ತು ಈ ಒಂದು ವಾಹಿನಿ ಮುಖಾಂತರ ಬಿ ನ್ಯೂಸ್ ವಾಹಿನಿ ಮುಖಾಂತರ ಅವರಿಗೊಂದು ಎಚ್ಚರಿಕೆಯನ್ನು ಗಂಟೆ ಕೊಡ್ತಾ ಇದ್ದೀನಿ. ಇದು ತಕ್ಷಣದಿಂದ ಇದು ಕ್ರಮ ಜರುಗಿಸಿ ಈ ಒಂದು ಏನು ಮಾಲಿನ್ಯ ಬರುವಂಥದ್ದು ಏನಿದು ಅಂತ ಡ್ರೈನೇಜ್ ನೀರೇನು ಬರ್ತಾಯಿದೆ ಇದಕ್ಕೆ ಕ್ರಮ ಜರುಗಿಸಿ ಇದ್ದರೆ ಮಾಡಲಿಲ್ಲ ಅಂದ್ರೆ ಅವರ ವಿರುದ್ಧ ನಾವು ಇವೆಲ್ಲ ನೀರು ಎಲ್ಲ ಇದು ತೊಗೊಂಡು ಒಂದು ಬಕೆಟ್ ಒಳಗೆ ತೊಗೊಂಡು ಮಹಾನಗರ ಪಾಲಿಕೆ ಅವ್ರ ಚೇಂಬರ್ ಒಳಗೆ ನಾವು ಚೆಲ್ಲುವಂಥ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ವಿಜಯಪುರ ನಗರದ ವಾರ್ಡ್ ನಂಬರ್ 24 ಇದೊಂದು ಪ್ರತಿಷ್ಠಿತ ಬಡಾವಣೆ. ಮನಗುಳಿ ಅಕ್ಷಿಯಿಂದ ಕಮನ್ ಬಜಾರು, ಗೌಡರು ಓಣಿ ಹಾಗೂ ಬಡಿ ಕಮನ್ವರೆಗೆ ಇರುವಂಥ ಏರಿಯಾದಲ್ಲಿ ಒಳಚರಂಡಿ ಸಮಸ್ಯೆ ಭಾಳಷ್ಟು ಮೂಲಭೂತವಾಗಿ ಕಾಡ್ತಾ ಇದೆ. ದಿನನಿತ್ಯವೂ ಇಲ್ಲಿ ಒಳಚರಂಡಿ ಓವರ್ಫ್ಲೋ ಆಗಿ ಇಲ್ಲಿರುವ ಎಲ್ಲ ಟಾಯ್ಲೆಟು ಮತ್ತು ಮೂತ್ರ ನೀರು, ಗಬ್ಬು ನೀರು, ಗಟರ್ ನೀರು ಎಲ್ಲ ಮನೆ ಒಳಗಡೆ ಪ್ರವೇಶ ಮಾಡ್ತಿದ್ರು. ಯಾವ ಅಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳು ಈ ಕಡೆ ತಲೆ ಹಾಕ್ತಾ ಇಲ್ಲ. ಕಾಟಾಚಾರಕ್ಕೆ ಏನೋ ಲೇಬರ್ ಏನೋ ಬರ್ತಾರೆ, ಬಂದು 2-3 ಸರಿ ಏನೋ ತಂತಿ ಹಾಕಿ ಮೇಲೆ ತೆಗೆದು ಹೋಗ್ತಾರೆ. ಅದು ಶಾಶ್ವತ ಕೆಲಸ ಅಲ್ಲ, ಅದು ತಾತ್ಕಾಲಿಕವಾದ ಕೆಲಸ ಮತ್ತು ಯಥಾ ರೀತಿ ಪರಿಸ್ಥಿತಿ ಮುಂದುವರೆದಿದೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಈ ಕಡೆ ಬರ್ತಾನೆ ಇಲ್ಲ. ತಜ್ಞರು, ತಂತ್ರಜ್ಞರು ಬರಬೇಕು, ಇದಕ್ಕೆ ಒಂದು ಶಾಶ್ವತ ಒಂದು ಕಾಯಕವನ್ನು ಮಾಡಬೇಕು. ಅದನ್ನು ಬಿಟ್ಟು ಕಾಟಾಚಾರಕ್ಕೆ ಕೆಲಸ ಮಾಡೋದ್ರಿಂದ ಜನಸಾಮಾನ್ಯರಿಗೆ ನೆಮ್ಮದಿ ಇಲ್ಲ. ಈಗಾಗಲೇ ಇಲ್ಲಿದ್ದು ಒಳಚರಂಡಿ ಆಫೀಸು ಒಂದು ಹಳೆಯಳಕ್ಕೆ ವರ್ಗ ಆಗಿತ್ತು. ಆವಾಗ ನಾವು ಪ್ರತಿಭಟನೆ ಮಾಡಿದ್ರು, ಇಲ್ಲ ಇಲ್ಲಿ ಅವಶ್ಯಕತೆ ಇಲ್ಲ, ಅದಕ್ಕಾಗಿ ನಾವು ವರ್ಗಾವಣೆ ಮಾಡಿದ್ದೀವಿ ಅಂತ ಅದೇ ಅಧಿಕಾರಿಗಳು ಹೇಳಿದರು. ಈಗ ಗೊತ್ತಾಗ್ತದೆ ಒಳಚರಂಡಿ ಮಹತ್ವ ಎಷ್ಟು ಅಂತ. ಭಾಳಷ್ಟು ಅಗತ್ಯವಾದ ಮೂಲಭೂತ ಸೌಕರ್ಯಗೊಂಡ ಇಲಾಖೆನೇ ಯಾರಿಗೆ ಕೇಳದೆ ಅಲ್ಲಿ ಶಿಫ್ಟ್ ಆಗಿತ್ತು. ಈಗ ಒಳಚರಂಡಿಯ ಒಂದು ಮತ್ತು ನೀರು ಇದು ಒಳಚರಂಡಿ ವಿಭಾಗ ಮತ್ತು ನೀರು ವಿಭಾಗದ ನಿಗಮದ ಅಧ್ಯಕ್ಷರು ಇಲ್ಲಿ ಯಶವಂತರಾಯಗೌಡರು ನಮ್ಮ ಜಿಲ್ಲೆಯವರಿದ್ದಾರೆ. ಹೀಗಾಗಿ ಆಮೇಲೆ ಅಲ್ಲದೆ ಕೇಂದ್ರ ಮಂತ್ರಿಗಳು ಇದ್ದಾರೆ, ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರಿದ್ದಾರೆ. ಈ ಕೂಡಲೇ ಇದು ಪ್ರತಿಷ್ಠಿತ ಬಡಾವಣೆಯ ಒಂದು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲೇ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡ್ತದೆ. ಅಲ್ಲದೆ ಇದು ಮೋದಿ ಸರ್ಕಾರ ಸ್ವಚ್ಛ ಭಾರತ, ಸ್ವಚ್ಛ ಅಭಿಯಾನ ಇದೆಲ್ಲ ಎಲ್ಲಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾಯಿದ್ರೆ ಗೊತ್ತಿಲ್ಲ, ಎಲ್ಲಿ ಮಾಡ್ತಾಯಿದ್ರೆ ಗೊತ್ತಿಲ್ಲ. ಪತ್ರಿಕೆ ಮುಖಾಂತರ ಹೇಳಿಕೆ ಕೊಟ್ಟು ಸ್ವಚ್ಛ ಭಾರತ ಬೇಡ, ನಿಜವಾದ ಸ್ವಚ್ಛ ಭಾರತ ಆಗಬೇಕಂದ್ರೆ ಇಂಥ ಒಂದು ಸಮಸ್ಯೆಗಳನ್ನು ಕಂಡುಹಿಡಿದು ಅವ್ರ ಸ್ಥಳದಲ್ಲಿ ಬಂದು ಈ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕಂತ ಸಂಬಂಧಿಸಿದ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಮತ್ತು ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಪ್ರಕಾಶ್ ಕುಂಬಾರ. तो वार्ड नंबर 24 की ये कमान का बाजार जो मनगोली बेस से जो रोड निकलती है, ये समस्या एक दिन की नहीं है, कई दिनों से, कई महीनों से, कई सालों से यहाँ के लोगों के कहने के मुताबिक जो सुबह जो 9 बजे से ये चेंबर जो ओवरफ्लो होता है, ओवरफ्लो होकर गंदा पानी पूरा रिपीट उनके बाथरूम में जाकर घरों में पानी घुसता है। लेकिन कई मर्तबा महानगर पालिका के कमिश्नर भी यहाँ पर विज़िट किए, जो इससे पहले कमिश्नर थे उन्होंने विज़िट किया, लेकिन अभी तक इसका कोई मसला हल नहीं हुआ। स्वच्छ भारत के अभियान यहाँ पर आपने कही देखा कि ये सुबह 9 बजे से लेकर 12 बजे तक ये पानी ऐसे ही बहते रहता है। ये मेन रोड है और रेसिडेंशियल एरिया है, घरों में बच्चे होते हैं जो इससे कई बीमारियों का शिकार भी
हो सकते हैं, क्योंकि यही एक दिन का मसला नहीं है, रोज़ाना का मसला है। अब देखना बाकी ये है कि महानगर पालिका इस पर क्या एक्शन लेता है, क्या इस पानी को, इस गंदगी को इस मोहल्ले से मुक्त कराता है या नहीं, ये देखना अभी बाकी है। कैमरामैन सोहेल के साथ मैं खुर्शीद आलम, बी न्यूज़ नेशन, बीजापुर। ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 ಗೆಟ್ 3 ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 ಗೆಟ್ 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ 299 399 499 ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 ಗೆಟ್ 1 ಫ್ರೀ ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ ಈ ಆಫರ್ ಸೀಮಿತ ಅವಧಿಗೆ ಮಾತ್ರ ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್ ಮೊಬೈಲ್ ನಂಬರ್ 7030170909 हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज़ नेशन। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।